ಹಾಯ್ ಗಾಯ್ಸ್, ನಾವಿವತ್ತು ಫಿಶ್ ಸಾಂಬಾರು ಯಾವ ರೀತಿ ಮಾಡೋದು ಅಂತೇಳಿ ನೋಡ್ತಾ ಇದ್ದೀವಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಶುಂಠಿ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಅಂದರೆ ನಾವು 1 kg ಒಂದು ಇಡೀ ಮೆಜರ್ಮೆಂಟಲ್ಲಿ ಬೆಳ್ಳುಳ್ಳಿ ಹಾಕೋತೀವಿ. 2 kg ಫಿಶ್ ತಂದಿರೋದ್ರಿಂದ 2 ಇಡೀ ಬೆಳ್ಳುಳ್ಳಿ, ಒಂದು 4-5 ಹಸಿಮೆಣಸಿನ್ಕಾಯಿ ಫಸ್ಟು ಪೇಸ್ಟ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಂಡು ಅಲ್ಲಿ 1-2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಎತ್ತಿಟ್ಕೊತಾ ಇದ್ದೀನಿ ಕಬಾಬಿಗೆ ಅಂತೇಳಿ, ಫಿಶ್ ಕಬಾಬ್ಗೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಜಾರ್ ತೊಗೊಂಡು ಅದಕ್ಕೆ ಈರುಳ್ಳಿ ಸೇರಿಸ್ಕೊಂಡು ರುಬ್ಕೊಂಡ್ವಿ ಇದ್ರ ಜೊತೆನೆ. ಆಮೇಲೆ ನೆಕ್ಸ್ಟು ಇನ್ನೊಂದು ಜಾರ್ಗೆ ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ, ಅದರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ವಿ. ನಮಗೆ ಸಾಂಬಾರು ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅದರ ಮೇಲೆ ತೆಂಗಿನಕಾಯಿ ಹಾಕೋಬೇಕಾಗುತ್ತೆ. ತುಂಬ ತೆಂಗಿನಕಾಯಿ ಜಾಸ್ತಿ ಹಾಕಿದರೂ ಸಾಂಬಾರು ಟೇಸ್ಟ್ ಚೆನ್ನಾಗಿರಲ್ಲ. ನೆಕ್ಸ್ಟ್ ಒಂದು ಪಾತ್ರೆ ತೊಗೊಂಡು ಗ್ಯಾಸ್ ಹಚ್ಚಿ, ಸ್ವಲ್ಪ ಎಣ್ಣೆ ಕಡಿಮೆ ಯೂಸ್ ಮಾಡ್ತೀವಿ ನಾವು, ಹಂಗಾಗಿ ಸ್ವಲ್ಪ ಕಡಿಮೆ ಎಣ್ಣೆ ಹಾಕ್ತಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು. ಪಾತ್ರೆ ಚೆನ್ನಾಗಿ ಕಾಯ್ದ ಮೇಲೆ ಎಣ್ಣೆ ಹಾಕ್ತಾಯಿದ್ದೀವಿ. 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ರುಬ್ಕೊಂಡಿರೋ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆ ಕಾಯ್ದಿರೋದ್ರಿಂದ ಚಟಪಟ ಚಟಪಟ ಅಂತ ಸಿಡಿತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ, ಆ ಸ್ಮೆಲ್ಲು ಹೋಗೋವರೆಗೂ ಎಣ್ಣೆಲೇ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸಾಂಬಾರಿಗೆ ಇದೇ ಟೇಸ್ಟ್ ಕೊಡೋದು. ನೀವೆಲ್ಲ ಯಾವ ಥರ ಸಾಂಬಾರು ಮಾಡ್ತೀರ? ಫಿಶ್ ಸಾಂಬಾರು ಕಳಿಸಿ ನೋಡೋಣ. ಇದೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಹಳದಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಇದೇ ಥರ ಮಾಡೋದು. ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆ ಆ ಥರ ಬಿಡಬೇಕು. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟರೆ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತೇಳಿ ಅರ್ಥ. ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇರೋದು. ಇದಾದಮೇಲೆ ನೆಕ್ಸ್ಟು ಚೆನ್ನಾಗಿ ಇನ್ನೇನು ಹಸಿ ವಾಸನೆ ಹೋಗೋ ಮೂಮೆಂಟಲ್ಲಿ ಇನ್ನೊಂದು ಸ್ವಲ್ಪ ರೋಸ್ಟ್ ಆಗಲಿ ಬೇಕಾಗಿತ್ತು. ರೋಸ್ಟ್ ಆದಮೇಲೆ ಚೆನ್ನಾಗಿ ಒಂದು ಸರಿ ಸೌಟಲ್ಲೆಲ್ಲ ತಿರುಗಿಸ್ಕೊಂಡೆ. ನೆಕ್ಸ್ಟು ಖಾರದ ಪುಡಿನ ನಾವು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಾಕ್ತಿದ್ದಂಗೆ ಫುಲ್ ಡ್ರೈ ಪೌಡ್ರ್ ಆದಂಗೆ ಆಯಿತು. ಆಮೇಲೆ ನೆಕ್ಸ್ಟು ರುಬ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಅದನ್ನೆಲ್ಲ ಹಾಕೋಣ ಅಂಥೇಳಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೆ. ಅದ್ರ ಜೊತೆ ಸ್ವಲ್ಪ ನೀರು ಬೆರೆಸಿ ಅದು ರುಬ್ಬಿರೋದನ್ನೆಲ್ಲ ಮಿಕ್ಸರ್ನ ಹಾಕ್ತಾಯಿದ್ದೆ. ಅದ್ರ ಜೊತೆಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಕಡಲೆ ರುಬ್ಕೊಂಡಿದ್ದೀನಿ. ನಾವು ಮನೆಯಲ್ಲೇ ಕಡಲೆಗೆ ಚಕ್ಕೆ, ಚಕ್ರ ಮೊಗ್ಗು ಎಲ್ಲ ಹಾಕಿ ಪೌಡ್ರ್ ಮಾಡಿಸ್ಕೊಂಡು ಇಟ್ಕೊಂಡಿರ್ತೀನಿ. ಯಾಕೆಂದರೆ ಬೆಳಗ್ಗೆ ಟೈಮು ತಿಂಡಿಗೆ ಸಾಗುಗಳಿಗೆ ಈ ಥರ ನಾನ್ ವೆಜ್ ಏನಾದರೂ ಅರ್ಜೆಂಟಲ್ಲಿ ಮಾಡುವಾಗ ಅವೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ಯಾವಾಗಲೂ ಮಾಡಿಸ್ಕೊಂಡು ಇಟ್ಕೊಂಡಿರ್ತೀವಿ. ಕಡಲೆ ಪೌಡ್ರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಮ್ಮ ಮನೆಯವ್ರ ಫ್ರೆಂಡ್ ಅವರು.
ಯಾವಾಗಲೂ ಮಾಡಿಸ್ಕೊಂಡು ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಇದೇನು ಇನ್ನೇನು ಕುದಿ ಬರ್ತಾ ಇದೆ ಅನ್ನೋವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ಲೇವರ್ ಬಂದಮೇಲೆ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ನಾನು ಕುದಿ ಬರ್ತಾ ಇದೆ ನೋಡಿ, ಆ ಥರ ಎಲ್ಲ ಕುದಿ ಬರಬೇಕು. ಆವಾಗ ಇದು ಧನಿಯಾ ಪೌಡ್ರ್ ಸ್ಮೆಲ್ಲೆಲ್ಲ ಹೋಗುತ್ತೆ. ಆವಾಗ ಚೆನ್ನಾಗಿರುತ್ತೆ. ಆವಾಗವಾಗ ಹಿಂಗೆ ಇದು ಮಾಡಬೇಕು. ಗಟ್ಟಿಗಿರೋದ್ರಿಂದ ಬೇಗ ತಳ ಕಚ್ಚಿಬಿಡುತ್ತೆ, ಮಸಾಲೆ ಗಟ್ಟಿ ಇರೋದ್ರಿಂದ. ನೆಕ್ಸ್ಟ್ ಈ ಥರ ಆದಮೇಲೆ ಸ್ವಲ್ಪ ಅದು ಮಿಕ್ಸಿ ಜಾರೆಲ್ಲ ತೊಳೆದಿದ್ದೆಲ್ಲ ನೀರು ಹಾಕ್ಕೊಂಡು ಖಾರ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಮತ್ತೆ ಬಾಡಿಸ್ಕೋಬೇಕು. ಒಂದು 5 ನಿಮಿಷ ಬೇಯಲಿ ಚೆನ್ನಾಗಿ ಅಂತ ಅಂದ್ಕೊಂಡು ಬೇಯಿಸ್ತಾಯಿದ್ದೀವಿ, ಧನಿಯಾದ ಹಸಿ ಸ್ಮೆಲ್ ಹೋಗೋವರೆಗೂ. ಆಮೇಲೆ ಮಿಕ್ಸಿ ಜಾರ್ ತೊಳೆದಿದ್ದ ನೀರೆಲ್ಲ ಹಾಕಿ ತುಂಬ ಗಟ್ಟಿಗಿರೋದ್ರಿಂದ ಅದನ್ನು ಚೆನ್ನಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆದರೆ ಖಾರ ಎಲ್ಲ ಚೆನ್ನಾಗಿ ಕುದ್ರೆ ಅದ್ರ ಫ್ಲೇವರೇ ಚೇಂಜ್ ಘಮ 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 ಅಂತ ಬರ್ತಾಯಿರುತ್ತೆ. ಮತ್ತು ಇದು ಎಲ್ಲ ಆದಮೇಲೆ ಇದೊಂದು 10 ನಿಮಿಷ ಸಾಂಬಾರೆಲ್ಲ ಕುದ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ. ಒಂದು ಗಂಟಿಲ್ದಂಗೆ ಫುಲ್ ತಿರುಗಿಸ್ಕೊಂಡ್ರೆ ನೀಟಾಗಿ ಮಸಾಲೆ ಎಲ್ಲ ಬೇಯುತ್ತೆ. ಇದೆಲ್ಲ ಚೆನ್ನಾಗಿ ಕುದಿಬೇಕು. ಇವಾಗ ಕುದಿಯೋಕೆ ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ. ಸ್ವಲ್ಪ ಸ್ವಲ್ಪನೇ ಕುದೀತಾ ಇದೆ. ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಹಿಂಗೆ ಚೆನ್ನಾಗಿ ಕುದಿಸ್ದಾಗ್ಲೇ ಅದು ಮೀನಿನ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ. ನೀರು ಒಂದೊಂದು 5 ನಿಮಿಷ ಚೆನ್ನಾಗಿ ಕುದಿ ಬರುತ್ತೆ. ಏನು ಕುದಿ ಬರ್ತಾಯಿದೆ ಅನ್ನೋ ಟೈಮಿಂಗ್ಸಲ್ಲಿ ನಾವು ಹುಣಸೆಹಣ್ಣನ್ನ ರೆಡಿ ಮಾಡ್ಕೊಳ್ಳೋಣ. ಇದು ಕುದಿ ಬಂದ ತಕ್ಷಣವೇ ಒಂದು 5 ನಿಮಿಷ ಇದು ಕುದಿಯೋಷ್ಟರಲ್ಲಿ ಚೆನ್ನಾಗಿ ಕುದ್ದ ತಕ್ಷಣ ಹುಣಸೆ ರಸ ಇದೆಯಲ್ಲ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ. ಆವಾಗ ಹುಣಸೆ ರಸನೂ ಕುದ್ದಾಗ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹುಣಸೆ ರಸ ಎಲ್ಲ ಚೆನ್ನಾಗಿ ಅದ್ರ ಸಿಪ್ಪೆ ಎಲ್ಲ ತೆಕ್ಕೊಂಡು ರಸ ಎಲ್ಲ ತೆಕ್ಕೊಂಡು ಇನ್ನೇನು ಇದು ಕುದೀತಾ ಇದೆ ಅನ್ನುವಾಗ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಇದು ಕುದಿ ಬರ್ಬೇಕು. ಚೆನ್ನಾಗಿ ಕುದಿ ಬರೋವರೆಗೂ ತಿರುಗಿಸ್ಕೊತಾ ಮಿಕ್ಸ್ ಚೆನ್ನಾಗಿ ಮಾಡಿಕೊಂಡ್ರೆ ಫ್ಲೇವರ್ ಇನ್ನೇನು ಶುರು ಆಗ್ತಾ ಬರೋದು ಸ್ವಲ್ಪ ಲೈಟಾಗಿ. ನೋಡಿ ಸೈಡಲ್ಲೆಲ್ಲ ಯಾವ ಥರ ಬರ್ತಾಯಿದೆ, ಇದೇ ರೀತಿ ಕುದಿ ಬರಬೇಕು. ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಥರ ಸಾಂಬಾರು ನಾವು ಎಷ್ಟೇ ಚೆನ್ನಾಗಿ ಮಸಾಲೆ ಹಾಕಿದ್ರೂ ಸಾಂಬಾರು ರುಚಿ ಕೊಡೋಲ್ಲ. ಅದಕ್ಕೋಸ್ಕರನೇ ಅದು ಪ್ರೊಸೀಜರ್ ಯಾವ ಥರ ಇರುತ್ತೆ ಅದೇ ರೀತಿ ಮಾಡಬೇಕು. ಸಾಂಬಾರು ಸಖತ್ತು ಟೇಸ್ಟ್ ಕೊಡುತ್ತೆ ಆವಾಗ. ನೋಡಿ ಚೆನ್ನಾಗಿ ಎಲ್ಲ ಕುದೀತಾ ಇದೆ. ಇನ್ನೊಂದು ಸರಿ ಅದೆಲ್ಲ ಚೆನ್ನಾಗಿ ಕುದೀತಾ ಇರುವಾಗ ತಿರುಗಿಸ್ಕೊಂಡು ನೆಕ್ಸ್ಟು ಚೆನ್ನಾಗಿ ಕುದಿ ಬರುವಾಗ ನೋಡಿ ಆ ಥರ ಎಲ್ಲ ಗುಳ್ಳೆ ಮುಟ್ಟೆ ಬರಬೇಕು.
ಎಲ್ಲ ಸೈಡಲ್ಲೆಲ್ಲ ಇರೋದನ್ನೆಲ್ಲ ಹೊಂದಿಸ್ಕೊಂಡು ಈ ಥರ ತಿರುಗಿಸ್ಕೊಂಡು ನೆಕ್ಸ್ಟು ಅದಕ್ಕೆ ಹುಣಸೆ ರಸ ಏನು ಕಲಸಿಟ್ಟಿರ್ತೀವಿ ಅದನ್ನೆಲ್ಲ ತೆಕ್ಕೊಂಡು ರೆಡಿ ಇಟ್ಕೊಂಡಿದ್ದೆ. ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಹುಳಿನೂ ಚೆನ್ನಾಗಿ ಕುದಿಸ್ಕೊಂಡು ನೆಕ್ಸ್ಟು ಚೆನ್ನಾಗಿ ಮಳ್ಳಬೇಕಿದು. ಆವಾಗ ಸ್ವಲ್ಪ ಚೆನ್ನಾಗಿ ಮಳ್ದಾಗ ಹುಳಿನೂ ಮಳ್ದಾಗ ಮೀನು ಸಾರು ಎಷ್ಟು ನಾವು ಈ ಥರ ನೀಟಾಗಿ ಅದು ಮೀನು ಹುಳಿ ಎಲ್ಲ ಬೆಂದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ತಾಯಿದ್ದೀನಿ. ಇವಾಗ ಉಪ್ಪನ್ನು ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಯಾಕೆಂದರೆ ನಾವು ಮೊದಲೇ ಮೀನಿಗೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಕೈ ಎಣ್ಣೆ, ಸ್ವಲ್ಪ ಹುಣಸೆ ಹಣ್ಣಿನ ರಸನ ಬೆರೆಸಿ ಕಲಸಿಟ್ಟಿರ್ತೀವಿ ನಾವು ಮೀನು. ಯಾಕೆ ಕೈ ಎಣ್ಣೆ ಹಾಕೋದು ಅಂತಂದರೆ ಕೈ ಎಣ್ಣೆ ಹಾಕಿದಾಗ ಮೀನು ನಾವು ಸ್ವಲ್ಪ ಜಾಸ್ತಿ ಕುದಿಸಿದ್ರೂ ಮೀನು ಬೇಗ ಬೆಂದು ಕಲಸೋಗೋ ಥರ ಆಗುತ್ತೆ ಕೆಲವೊಂದು ಟೈಮ್. ಆ ರೀತಿ ಏನೂ ಆಗೋಲ್ಲ ಅಂಥೇಳಿ ನಾವು ಆ ರೀತಿ ಮೊದಲಿಂದನೂ ನಾವು ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಮಾಡ್ತಿದ್ರು. ನಾವು ಇವಾಗಲೂ ಅದೇ ರೀತಿ ಮಾಡ್ತೀವಿ. ಇನ್ನೇನು ಕುದಿ ಬರುವಾಗ ಸ್ವಲ್ಪ ಚಕ್ಕೆ ಪೌಡ್ರ್ ಹಾಕ್ತೀನಿ ಸಾಂಬಾರಿಗೆ. ಅದನ್ನು ನಾವು ನಮ್ಮ ಮನೆಯವ್ರ ಫ್ರೆಂಡವ್ರು ಮಾಡಿಕೊಟ್ಟಿರ್ತಾರೆ. ಚಕ್ಕೆ ಮಸಾಲೆ ನಾವೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಪಲಾವು, ನಾನ್ ವೆಜ್ಜು ಅಡುಗೆಗಳಿಗೆಲ್ಲ ಬಳಸ್ತೀವಿ. ಆ ರೀತಿ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಮನೆಯವ್ರಿಗೆ ಮಾಡಿಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿರುತ್ತದು, ತುಂಬ ಟೇಸ್ಟು ಕೊಡುತ್ತೆ. ಇನ್ನೇನು ಇವಾಗ ಕುದಿ ಬರುವಾಗ ಚೆನ್ನಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸಾಂಬಾರೆಲ್ಲ ಕುದೀತಾ ಇರುತ್ತೆ. ಇನ್ನೂ ಸ್ವಲ್ಪ ಬೇಯಬೇಕು, ಚೆನ್ನಾಗಿ ಕುದಿ ಬರಬೇಕು. ನೋಡಿ ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಸ್ವಲ್ಪ ಚಕ್ಕೆ ಪೌಡ್ರ್ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಸಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ತುಂಬ ಚೆನ್ನಾಗಿ ಮಳ್ತಾ ಇದೆ. ಇನ್ನೇನು ಸಾಂಬಾರು ಇನ್ನೇನು ಹತ್ತತ್ರ ರೆಡಿ ಆಗೋಯಿತು. ಒಂದು ಸರಿ ನಿಮ್ಗೆ ಏನಾದ್ರು ಡೌಟ್ಸ್ ಈ ಥರ ಇದ್ದರೆ ಅದು ಫ್ಲೇವರೆಲ್ಲ ನಿಮಗೆ ಬರ್ತಾಯಿಲ್ಲ ಅಂದರೆ ಒಂದು ಸ್ಪೂನಷ್ಟು ತೊಗೊಂಡು ನೀವು ನೋಡ್ಕೊಬೋದು. ಖಾರ ಮಳ್ಳಿದೆಯಾ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ, ಬೆಂದಿದೆಯಾ ಅಂತ ಬೇಕಾದ್ರೆ ಒಂದು ಸ್ಪೂನಷ್ಟು ತಿಂದು ಕುಡ್ದು ನೋಡಿ ಆಮೇಲೆ ಬೇಕಾದರೆ ನೀವು ಫಿಶ್ ಹಾಕ್ಕೊಬೋದು. ಚೆನ್ನಾಗಿ ಕುದ್ರೆ ಮೀನು ಹುಳಿ ಅದ್ರ ರುಚಿ ಕೊಡುತ್ತೆ. ಕೊತ್ತಂಬರಿ ಸೊಪ್ಪೆಲ್ಲ ರುಬ್ಬಿರೋದ್ರಿಂದ ಸಖತ್ತು ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಮಳ್ತಾ ಇದೆ. ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದ್ರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಮಳ್ಳಬೇಕು. ನೆಕ್ಸ್ಟು ಚೆನ್ನಾಗಿ ಮಳ್ಳಿದೆಯಾ ಅಂತೇಳಿ ಒಂದು ಸರಿ ಮಿಕ್ಸ್ ಮಾಡಿ ಇನ್ನೇನು ಫಿಶ್ ಎಲ್ಲ ಆ ರೀತಿ ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ಲ, ಹುಣಸೆ ಹಣ್ಣು, ಸಾಲ್ಟು ಮತ್ತು ಕೈ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿಟ್ಟಿರೋದು ಫಿಶ್ಶು ಎರಡಕ್ಕೆ ಮಾಡ್ತಾಯಿದ್ದೀನಿ ನಾನು. ಕಬಾಬು ಮತ್ತು ಫಿಶ್ ಸಾಂಬಾರು. ಅದರಲ್ಲಿ ಯಾವುದು ಸಾಂಬಾರ್ಗೆ ಹಾಕೋ ಥರದ್ದಿರುತ್ತೆ ಅದನ್ನು ಸಪ್ರೇಟ್ ಮಾಡಿಕೊಂಡು ಕಬಾಬ್ಗೆ ಹಾಕೋದನ್ನು ಸಪ್ರೇಟ್ ಮಾಡಿಕೊಂಡ್ರೆ ಫಿಶ್ಗೆ ಇದಾಗ ಈಸಿ ಆಗುತ್ತೆ ಅಂಥೇಳಿ ನಾನು ಇದು ಮರಳೋ ಅಷ್ಟರಲ್ಲಿ ಆ ಥರ ರೆಡಿ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಳ್ತಾ ಇದೆ ಸಾಂಬಾರು. ಇವಾಗ ಫಿಶನ್ನು ಹಾಕ್ತಾಯಿದ್ದೀನಿ. ಒಂದೊಂದನ್ನೇ ಬಿಡಬೇಕು. ಈ ಥರ ಮಳ್ಳಿದ್ಮೇಲೆ ಒಂದೊಂದೇ ಬಿಟ್ಟರೆ ಅದು ಚೆನ್ನಾಗಿ ಮಸಾಲೆ ಒಳಗಡೆ ಮುಳುಗಿದ್ರೆ ಅದು ಚೆನ್ನಾಗಿ ಸಾಂಬಾರು ಟೇಸ್ಟ್ ಬರುತ್ತೆ. ಮತ್ತು ಫಿಶ್ಗೆ ಎಲ್ಲ ಮಸಾಲೆ ಹಿಡಿಯುತ್ತಲ್ಲ, ಚೆನ್ನಾಗಿ ಸಾಂಬಾರು ಟೇಸ್ಟ್ ಕೊಡುತ್ತೆ. ನಾವು ಕಬಾಬ್ಗೆ ಅಂತ ಮಧ್ಯದೆಲ್ಲ ತೆಗ್ದು ತಲೆ ಥರದ್ದು ಮತ್ತು ಸ್ವಲ್ಪ ಬೇರೆ ಥರದ್ದು ಇರುತ್ತಲ್ಲ, ಮಧ್ಯೆ ಇರೋ ಪೀಸ್ಗಳು ಈ ಥರದನ್ನೆಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನನ್ನ ಮಗಳು ಸಾಂಬಾರಲ್ಲಿ ತಿನ್ನಲ್ಲ. ಫಿಶ್ ಸಾಂಬಾರು ಅಂದರೆ ಇಷ್ಟ ಇಲ್ಲ ಅವಳಿಗೆ, ಬರೀ ಕಬಾಬ್ ತಿಂತಾಳೆ. ಹಾಗಾಗಿ ಅವಳಿಗೆ ಅಂತಲೇ ಸಪ್ರೇಟಾಗಿ ಕಬಾಬ್ಗೆ ಅಂತೇಳಿ ಮಾಡಲೇಬೇಕು ನಾವು. ಹಾಗಾಗಿ
ಸಾಂಬಾರು ರೆಡಿ ಆಯ್ತಾ ಇದೆ. ಒಂದು ಸ್ವಲ್ಪ ಕುದಿಯೋಷ್ಟರಲ್ಲಿ ನಾವು ಒಂದು ಕಬ್ಬಿಣದ ಚಾಕನ್ನ ಬಿಸಿಗೆ ಇಡ್ತಾಯಿದ್ದೀವಿ. ನಾವು ಹಳ್ಳಿ ಕಡೆ ಸಾಂಬಾರು ಮಾಡೋದಾದರೆ ಫಿಶ್ ಸಾಂಬಾರಿಗೆ ನಾವೇನೇ ಮಾಡಿ ಕಬ್ಬಿಣದ ಕುಡ್ಲನ್ನ ಕಾಯಿಸಿ ಅದರೊಳಗಡೆ ಹೆಚ್ತಾರೆ. ಮುಂಚೆ ಎಲ್ಲ ಕುಡ್ಲುಗಳಿರ್ತಿತ್ತು. ಇವಾಗ ನಾವು ಚಾಕು ಇಟ್ಕೊಂಡಿದ್ದೀವಿ ಒಂದು ಮಟನ್ ಎಲ್ಲ ಕಟ್ ಮಾಡೋಕ್ಕೆ. ಅದನ್ನು ಸ್ವಲ್ಪ ಬಿಸಿ ಮಾಡೋಕ್ಕೆ ಅಂತೇಳಿ ಇಟ್ಟಿದೆ. ಅದು ಯಾಕೋ ಬಿಸಿ ಆಗಿರಲಿಲ್ಲ ಇನ್ನೂ. ಅದಕ್ಕೆ ಇನ್ನೊಂದು ಸರಿ ಇಡೋಣ ಅಂಥೇಳಿ ಇಡ್ತಾಯಿದ್ದೀನಿ. ಅಷ್ಟರಲ್ಲಿ ಇನ್ನೇನು ಮೀನಿನ ಸಾರೆಲ್ಲ ಕುದಿ ಬರ್ತಾಯಿದೆ. ಮೀನು ಹಾಕಿದಾಗ ಇನ್ನೊಂದು ಕುದಿ ಬರ್ಸಿದ್ರೆ ಸಾಕು, ಮೀನೆಲ್ಲ ಬೆಂದಿರುತ್ತೆ. ಮೀನೇನು ಮಟನ್ ಥರ ಅಲ್ಲ ಜಾಸ್ತಿ ಟೈಮ್ ಬೇಯಿಸಬೇಕು ಅನ್ನೋಂಗೆ. ಇದು ಬೇಗ ಅಂದರೆ ಬೇಗ ಬೆಂದೋಗುತ್ತೆ. ಕುದಿ ಬರ್ತಾಯಿದ್ದೀನಿ, ಮೀನು ಸಾಂಬಾರು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಟೇಸ್ಟು ಕೂಡ ಬಂದಿತ್ತು. ಇನ್ನೇನು ಕುದಿ ಬಂತು, ಮತ್ತು ಆ ಚಾಕನ್ನ ಚೆನ್ನಾಗಿ ಬಿಸಿಯಾಗಿಲ್ಲ ಅಂತ ಮತ್ತೆ ಇಟ್ಟಿದ್ವಿ ನಾವು. ಇನ್ನೊಂದು ಸರಿ ಇನ್ನೇನು ಕುದಿ ಬಂದಮೇಲೆ ಹೆಚ್ಬಿಟ್ಟು ಇನ್ನೇನು ಪ್ಲೇಟ್ ಮುಚ್ಚಿದ್ರೆ ಸಾಂಬಾರು ರೆಡಿ ಆಗೋಯಿತು. ಮತ್ತು ಚಾಕು ಬಿಸಿ ಇಟ್ಟಿದ್ವಲ್ಲ, ಚೆನ್ನಾಗಿ ಇನ್ನೊಂದು ಸ್ವಲ್ಪ ಫಸ್ಟ್ನೇ ಟೈಮೇ ಜಾಸ್ತಿ ಬಿಸಿಯಾಗಿಲ್ಲ ಅಂತ ಚೆನ್ನಾಗಿ ಮಧ್ಯಕ್ಕೆ ಇಟ್ಟಿದ್ವಿ. ಇನ್ನೇನು ಚಾಕು ಬಿಸಿ ಆಗುತ್ತೆ. ಸಾಂಬಾರು ಇನ್ನೇನು ಕುದಿ ಬಂದು ರೆಡಿ ಆಗೋಯಿತು. ನೋಡಿ ಇವಾಗ ಯಾವ ಥರ ರೆಡ್ ಕಲರಾಗಿ ಎಣ್ಣೆ ಬಿಡ್ತಾಯಿದೆ. ಸಾಂಬಾರು ರೆಡಿ ಆಗ್ತಿದ್ದಂಗೆ ಆ ರೀತಿ ಎಣ್ಣೆ ಬಿಟ್ಕೊಂಡ್ರೆ ಸಾಂಬಾರು ಆಲ್ರೆಡಿ ರೆಡಿಯಾಗಿದೆ ಅಂತ. ಇವಾಗ ಚಾಕು ಚೆನ್ನಾಗಿ ಕಾಯ್ದಿತ್ತು ನೋಡಿ, ಇಡ್ತಿದ್ದಂಗೆ ಹಿಂಗೆ ಕುದಿ ಬರಬೇಕು. ಇವಾಗ ಚೆನ್ನಾಗಿ ಕಾದಿರೋದ್ರಿಂದ ಹಿಂಗೆ ಇಟ್ಟಿದ ತಕ್ಷಣ ಕುದಿ ಬಂದ್ಬಿಡ್ತು. ಸಾಂಬಾರೆಲ್ಲ ರೆಡಿ ಆಯಿತು. ಮೀನು ಹಾಕಿದ್ಮೇಲೆ ಜಾಸ್ತಿ ತಿರುಗ್ಸೋಕೆ ಹೋಗಬಾರ್ದು. ತಿರುಗಿಸಿದ್ರೆ ಅದರ ಟೇಸ್ಟು ಹೊರ್ಟೋಗುತ್ತೆ. ವ್ಲಾಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್